ನೀರು ಇಲ್ಲ, ಯಾವಾಗಲೂ ಇಲ್ಲ. ಉಪ್ಪು ನೀರು ಕುಡಿತಾ ಇದೀವಿ ನಾವು, ಸಿಹಿ ನೀರಂತೂ ಬರ್ತಾನೆ ಇಲ್ಲ. ನೆಲ್ಲಿಗಂತೂ ಚರಂಡಿ ನೀರೇ ಬರ್ತೈತೆ, ನೀರುಗಳಂತೂ ಕರೆಕ್ಟಾಗಿ ಬಿಡಲ್ಲ. ತುಮಕೂರಿನ ಮರಳೂರು ದಿಣ್ಣೆಯಲ್ಲಿ ಸಮಸ್ಯೆಗಳ ಸುರಿಮಳೆ. ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಡೋಂಟ್ ಕೇರ್. ಮರಳೂರು ದಿಣ್ಣೆಯಲ್ಲಿ ಹೆಚ್ಚಾದ ಮೂಲಸೌಕರ್ಯದ ಕೊರತೆ. ಮರಳೂರು ದಿಣ್ಣೆ ಜನರ ಗೋಳು ಕೇಳೋರು ಯಾರು? ಅಧಿಕಾರಿಗಳ ಈ ನಿರ್ಲಕ್ಷ್ಯಕ್ಕೆ ಹೊಣೆ ಯಾರು? ತುಮಕೂರಿನ ಮರಳೂರು ದಿಣ್ಣೆ ನಿವಾಸಿಗಳು ಹಲವು ವರ್ಷಗಳಿಂದ ಮೂಲ ಸೌಕರ್ಯಗಳ ಸಮಸ್ಯೆ ಎದುರಿಸುತ್ತಾ ಇದ್ದು, ವಿಶೇಷವಾಗಿ ಕುಡಿಯುವ ನೀರಿನ ಅಭಾವ, ಹದಗೆಟ್ಟ ರಸ್ತೆಗಳು ಹಾಗೂ ಸಮರ್ಪಕ ಚರಂಡಿ ವ್ಯವಸ್ಥೆಯ ಕೊರತೆಯಿಂದ ಜನರು ಸಂಕಷ್ಟದಲ್ಲಿದ್ದು, ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಾ ಇದ್ದಾರೆ ಎಂದು ಗಂಭೀರ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ತುಮಕೂರಿನ ಮರಳೂರು ದಿಣ್ಣೆ ಪ್ರದೇಶದ ನಿವಾಸಿಗಳು ಮೂಲ ಸೌಕರ್ಯಗಳ ಕೊರತೆಯಿಂದ ಬಹಳ ಸಂಕಷ್ಟವನ್ನ ಅನುಭವಿಸುತ್ತಾ ಇದ್ದು, ಕುಡಿಯುವ ನೀರು, ರಸ್ತೆ, ಚರಂಡಿ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಯಾವುದೇ ಶಾಶ್ವತ ಪರಿಹಾರ ದೊರಕಿಲ್ಲ ಎಂದು ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮಲ್ಲೂರು ದಿಣ್ಣೆ 4ನೇ ಕ್ರಾಸ್ ಇದು ಮಧ್ಯದಲ್ಲಿ ಒಂದು ರೋಡ್ ಆಗಿಲ್ಲ. ಯಾವುದನ್ನ ಗಾಡಿ ಬಂದರೆ ರಿಟರ್ನ್ ಹೋಗೋದಿಲ್ಲ, ಯಾರು ಆಚೆದಿಂದ ನೆಂಟರುಗಳು ಬರೋದಿಲ್ಲ ನಡ್ಕೊಂಡು ಬರಬೇಕು ಅಂತ. ಯಾವುದನ್ನ ಒಂದು ಸಾವು ಆದರೆ ಒಂದು ಗಾಡಿನೂ ಬರೋದಿಲ್ಲ. ನೀರು ಉಪ್ಪು ನೀರು ಕುಡಿತಾ ಇದ್ದೀವಿ ನಾವು, ಸಿಹಿ ನೀರಂತೂ ಬರ್ತಾನೆ ಇಲ್ಲ. ಆದರೆ ಹೋಗಿ 2 ವರ್ಷಕ್ಕೆ 3 ವರ್ಷಕ್ಕೆ ಹೋಗಿ ಕಂದಾಯ ಕಟ್ಟೋಣ ಅಂತ ಹೋದರೆ 20,000 ಆಗೈತೆ, 19,000 ಆಗೈತೆ ಅಂತಾರೆ. ನೀರು ಮಾತ್ರ ಬರೋದೇ ಇಲ್ಲ, ಸಿಹಿ ನೀರು. ಇಲ್ಲಿರೋ ಜನ ಎಲ್ಲ ಉಪ್ಪು ನೀರೇ ಕುಡಿತಾ ಇರೋದು. ವಾರಕ್ಕೊಂದ್ಸರಿ ಬಿಡ್ತಾರೆ, ಅವ್ರು ಬಂದಾಗ ಬರ್ತೈತೆ, ಇಲ್ದಾಗ ಇರೋದೇ ಇಲ್ಲ, ಬರೋದೇ ಇಲ್ಲ. ಏನು 5 ರೂಪಾಯಿ 10 ರೂಪಾಯಿ ಕೊಟ್ಟು ನಾವು ಫಿಲ್ಟರ್ ನೀರು ತರ್ತೀವಿ. ಎಲ್ಲರೂ ಗಾಡಿ ಇಟ್ಕೊಂಡಿಲ್ಲ, ಎಲ್ಲ ಕೈಲಿ ಹಿಡ್ಕೊಂಡು ಹೋಗಿ ಬಿಂಗೆಲ್ಲಿ ತುಂಬ್ಕೊಂಡು ಬರ್ತಾರೆ. ಗಾಡಿ ಇದ್ದರೆ ಒಂದು ಡಬ್ಬ ತಗೊಂಡು ಬರ್ತಾರೆ, ಇಲ್ಲ ಅಂದರೆ ಇಲ್ವೇ ಇಲ್ಲ, ಉಪ್ಪು ನೀರೇ ಕುಡಿಬೇಕು. ಮಕ್ಕಳೆಲ್ಲ ಇದ್ದಾರೆ, ಇನ್ಫೆಕ್ಷನ್ ಆಗ್ತಾ ಇದೆ, ಟೈಫಾಯ್ಡ್ ಬರ್ತಾ ಇದೆ, ಜ್ವರಗಳು ಬರ್ತೈತೆ, ಸೊಳ್ಳೆ ಕಾಟ ಜಾಸ್ತಿ ಆಗಿಬಿಟ್ಟೈತೆ. ಚರಂಡಿ ಅಂತೂ ತುಂಬೈತೆ. ಒಂದು ಸ್ವಲ್ಪ ಹಳ್ಳ ಮನೆ ಇರೋದೆಲ್ಲ ಚರಂಡಿ ನೀರು ಬಸ್ಲು ಮನೆಗೆಲ್ಲ ಬರ್ತಾ ಇದೆ, ಯಾರು ಬಂದು ನೋಡೋದೇ ಇಲ್ಲ. ಹೌದು, ಇದು ತುಮಕೂರಿನ ಮರಳೂರು ದಿಣ್ಣೆ 29ನೇ ವಾರ್ಡ್ 4ನೇ ಕ್ರಾಸ್ ಬಳಿ ಇರುವ ಸ್ಥಳೀಯರ ಸಮಸ್ಯೆ ಇದಾಗಿರುವಂತದ್ದು. ಈ ರೀತಿ ಸಾಕಷ್ಟು ಸಮಸ್ಯೆಗಳು ಇದ್ರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಸ್ಥಳೀಯರ ಪ್ರಕಾರ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ರೂ ಸಮಸ್ಯೆಗಳ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸಾರ್ವಜನಿಕರಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಸರ್, ಇದು ಏರಿಯಾ ಬಂದು 4th ಕ್ರಾಸ್ ಮರಳೂರು ದಿಣ್ಣೆ. ಇಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಜನಸಂಖ್ಯೆ ಜಾಸ್ತಿ ಇದೆ, ಮತ್ತು ಪ್ರಾಪರಾಗಿ ನಲ್ಲಿಗಳು ಹಾಕಿಲ್ಲ. ಬೀದಿ ನಲ್ಲಿಗೆ ಮಾತ್ರ ನೀರು ಬರುತ್ತೆ, ಮನೆ ನಲ್ಲಿಗೆ ನೀರೇ ಬಿಡಲ್ಲ. ನೀರು ಬಿಟ್ಟರು ಚರಂಡಿ ನೀರು ಬರುತ್ತೆ. ಮೇಯ್ನಾಗಿ ಇಲ್ಲಿ ಚರಂಡಿ ನೋಡ್ತೀರಾ ಅಂದರೆ ಫುಲ್ಲು ಕೊಳೆ. ಅದರಲ್ಲಿ ಇಲಿ ಎಲ್ಲ ವಾಸ ಆಗಿದೆ. ಹೆಂಗೆ ಬದುಕಬೇಕಂತ ಗೊತ್ತಾಗ್ತಾ ಇಲ್ಲ. ನಾರ್ಮಲ್ಲು ಮನುಷ್ಯಂಗೆ ಬೇಕಾಗಿರೋದು ನೀರು, ಮತ್ತು ಈ ಚರಂಡಿ ಕರೆಕ್ಟಾಗಿರಬೇಕು, ಹೈಜಿನಿಕ್ ಆಗಿರಬೇಕು. ಇಲ್ಲೇನೂ ಇಲ್ಲ ಆ ಥರ. ಏನಾದರೂ ಇವಾಗ ಓಟ್ ಕೇಳಕ್ಕೆ ಬರ್ತಾರೆ ಅಂದರೆ ಏನು ಮಾಡ್ತಾರೆ ಅಂದರೆ ಅಮ್ಮ ತಾಯಿ ಅಂತ ಬರ್ತಾರಷ್ಟೇ. ಅದು ಬಿಟ್ಟರೆ ಇನ್ನೇನು ಹೇಳಲ್ಲ. ಏನಾದರೂ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಾಡಿಕೊಡ್ತೀವಿ ಅಂತಾರಷ್ಟೇ, ಬಟ್ ಮಾಡಿಕೊಡಲ್ಲ. ಇವತ್ತು ಅಷ್ಟೇ ಬೆಳಗ್ಗೆ ಎಲ್ಲ ಸೇರಿಕೊಂಡು ನೀರು ಬಿಡೋರ ಹತ್ರ ಹೋಗಿದ್ವಿ. ಪ್ರಶ್ನೆ ಕರೆಸ್ತೀವಿ ಅಂದರು. ಅವ್ರು ಏನು ಹೇಳಿದ್ರು ಅಂದರೆ ಸರಿ ಆಯಿತು ಕರೆಸ್ಕೊಳ್ಳಿ ಅಂತ ಹೇಳ್ತಾರೆ. ಒಬ್ಬರು ಕೌನ್ಸಿಲರು ಈವನ್ ಮಹಾನಗರ ಪಾಲಿಕೆಗೆ ಹೋದ್ರೂ ಕೌನ್ಸಿಲರು ಬರೋದೇ ಇಲ್ಲ ಇಲ್ಲಿಗೆ. ಏನಾದರೂ ಕೇಳಿದ್ರೆ ಮಹಾನಗರ ಪಾಲಿಕೆಗೆ ಹೋದರೂ ಅವ್ರು ಇರಲ್ಲ. ಅಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ನೀರಿಗೆ ಟ್ರೈ ಮಾಡಿದ್ದೇವೆ, ಅಲ್ಲಿ ಇಲ್ಲೇ ಇಲ್ಲ ಅಂದರೆ ಹೋಗ್ಬಿಟ್ಟು ಏನೋ ಪ್ರಾಬ್ಲಮ್. ಇನ್ನು ಅಧಿಕಾರಿಗಳ ಈ ನಿರ್ಲಕ್ಷ್ಯದಿಂದ ಜನರು ದಿನನಿತ್ಯದ ಜೀವನ ನಡೆಸಲು ಪರದಾಡುವಂತಾಗಿದ್ದು, ನೀರಿಗಾಗಿ ಅಕ್ಕಪಕ್ಕದ ಮನೆ ಮಂದಿ ಜೊತೆ ಕಿತ್ತಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನಿವಾಸಿಗಳು ಹಲವು ವರ್ಷಗಳಿಂದ ಕೂಡ ಮೂಲ ಸೌಕರ್ಯಗಳ ಸಮಸ್ಯೆ ಎದುರಿಸುತ್ತಾ ಇದ್ದಾರೆ. ವಿಶೇಷವಾಗಿ ಕುಡಿಯುವ ನೀರಿನ ಅಭಾವ, ಹದಗೆಟ್ಟ ರಸ್ತೆಗಳು ಹಾಗೂ ಸಮರ್ಪಕ ಚರಂಡಿ ವ್ಯವಸ್ಥೆಯ ಕೊರತೆಯಿಂದ ಜನರು ಸಂಕಷ್ಟದಲ್ಲಿದ್ದಾರೆ. ನೀರು ಇಲ್ಲ, ಯಾವಾಗಲೂ ಇಲ್ಲ. ಮಲ್ಲೂರು ದಿನ 4ನೇ ಕ್ರಾಸ್ನಾಗೆ ನೋಡಕ್ಕೆಲ್ಲ ಬಿದ್ದು ಎದ್ದು ನಾವು ಸೊಂಟ್ಕೊಂಡು ಮುರ್ಕೊಂಡು ಕಾಲಕ್ಕೆ ಮುರ್ಕೋಬೇಕಾ? ನೀಟಾಗಿ ಎಲ್ಲ ಕಡೆ ಮಾಡ್ತಾರೆ. ಇಲ್ಲಿ ಯಾರು ಬರಲ್ವಲ್ಲ ದಾತಗಳು. ನಾಯಿಗಳಂತೂ ಒಂದು ದಂಡವೆ. ಹೌದೊಂದು ಕಾಟ ನಮ್ಗೆ, ಚರಂಡಿದೊಂದು ಕಾಟ. ಹೇಳ್ರಿ,
ಚರಂಡಿಗಳು ನೇರಪ್ಪಾಗಿಲ್ಲ, ಏನೂ ಇಲ್ಲ ನಮ್ ಕಡೆ. ಹಿಂಗಾದ್ರೆ ನಾವ್ ಹೆಂಗ್ ಜೀವನ ಮಾಡ್ಬೇಕು? ನಮಗೆ ನೀರಿಂದ ಅನುಕೂಲ ಮಾಡ್ಕೊಡ್ರಿ. ನೀರ ವಾಟರ್ ಮಾತ್ರ ನೀರ್ ಹೆಂಗ್ ಬಿಡ್ತಾರೆ? ಮನ್ಸಿಗೆ ಬಂದಾಗ ಯಾವಾಗ ಬಿಡ್ತಾರ ಅನ್ನೋದು ಗೊತ್ತಾಗಲ್ಲ ಕಣಮ್ಮ. 8 ದಿವಸ 10 ದಿವಸ 15 ದಿವಸ ಹೇಳು. 4 ದಿವಸ ಒಂದ್ಸತಿ ಬಿಡ್ತಾರೆ. ನಾವ್ ಕೇಳಕ್ ಹೋದ್ರೆ ಹೋಗಮ್ಮ ಅಲ್ಲಿ ಕೇಳಿ ಆಫೀಸಾಗ ಕೇಳ್ರಿ ಅಂತಾರೆ. ಆಫೀಸಲ್ಲಿ ಬಂದು ನಾನು 2 ದಿವಸ ವಾರಂಟ್ ಮಾಡಿದ್ದೀನಿ ಬಂದು. ಸ್ಥಳದಲ್ಲಿ ನೀರಿನ ಸಮಸ್ಯೆ ಇಲ್ಲಿನ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದ್ದು, ಸ್ಥಳೀಯರು ಪ್ರತಿನಿತ್ಯ ಉಪ್ಪು ನೀರು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾರಕ್ಕೊಮ್ಮೆ ಅಥವಾ ಅನಿಯಮಿತವಾಗಿ ಮಾತ್ರ ನೀರು ಪೂರೈಕೆ ಆಗ್ತಾ ಇದೆ ಎಂದು ನಿವಾಸಿಗಳು ದೂರಿದ್ದಾರೆ. ನೀರಿನ ಕೊರತೆಯಿಂದ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಹೆಚ್ಚಿನ ತೊಂದರೆ ಅನುಭವಿಸ್ತಾ ಇದ್ದು, ಅಧಿಕಾರಿಗಳ ಈ ನಿರ್ಲಕ್ಷ್ಯದಿಂದ ಪ್ರತಿನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಇದರ ಜೊತೆಗೆ ರಸ್ತೆಗಳ ದುಸ್ಥಿತಿಯಿಂದ ವಾಹನ ಸವಾರರು ಹಾಗೂ ಪಾದಾಚಾರಿಗಳು ಅಪಾಯ ಎದುರಿಸ್ತಾ ಇದ್ದಾರೆ. ಮಳೆ ಬಂದರೆ ರಸ್ತೆಗಳು ಕೆಸರಿನಿಂದ ತುಂಬಿ ಸಂಚಾರ ಕಷ್ಟಕರವಾಗ್ತಿದೆ. ಸಿಹಿ ನೀರಿಲ್ಲ, ಬರೀ ಉಪ್ಪು ನೀರು ಮಾತ್ರ ಬರ್ತೈತೆ. ಕೆಳಗಿಂದ ಒಂದ್ ನಲ್ಲಿಗೆ ಬಂದ್ರೆ ಒಂದ್ ನಲ್ಲಿಗೆ ಬರಲ್ಲ. ಕೇಳಿದ್ರೆ ಡ್ಯಾಮ್ ಒಣಗೋಗೈತೆ, ನೀರಿಲ್ಲ. 1.5 ಗಂಟೆ ನೀರು ಬಿಡ್ತಾರೆ. ಒಂದ್ ಮನೆಗೆ ಬಂದ್ರೆ ಒಂದ್ ಮನೆಗೆ ನೀರು ಬರಲ್ಲ. ಚರಂಡಿಗಳ ವ್ಯವಸ್ಥೆ ಇಲ್ಲ. ರೋಡ್ ಲೈಟ್ ಇಂದ 6 ತಿಂಗಳಾದ್ರೂ ಒಬ್ರು ಬಂದು ನೋಡಲ್ಲ. ಲೈಟ್ ಜನರ ಬೇಡಿಕೆಗಳಿಗೆ ಶೀಘ್ರ ಪರಿಹಾರ ದೊರೆಯಲಿ ಎಂಬುದು ಸ್ಥಳೀಯರ ಆಶಯವಾಗಿದ್ದು, ಮರಳೂರು ದಿಣ್ಣೆ ನಿವಾಸಿಗಳ ಸಮಸ್ಯೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳು ಯಾವಾಗ ಸ್ಪಂದಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ರೂಪಾ, ಪ್ರಗತಿ ಟಿವಿ, ತುಮಕೂರು.